G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಶ್ರೀ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಿಂದ ಕುಂದೂರಿನ ಅಧಿದೇವತೆಗಳಾದ ಶ್ರೀ ಸುಬ್ರಹ್ಮಣ್ಯೇಶ್ವರ ಮತ್ತು ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಡಿಸೆಂಬರ್ 4ರಿಂದ 9ರವರೆಗೆ ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಡು ಮಾಡಲಿಚ್ಛಿಸಿದರೆ ರಾಜ್ಯದಲ್ಲಿ ರಕ್ತಕ್ರಾಂತಿಯಾಗಲಿದೆ ಎಂದು ವಿಪಕ್ಷಗಳಿಗೆ ಎಚ್ಚರಿಕೆ ಕೊಟ್ಟ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ. ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆ. ಪಟ್ಟಣದಲ್ಲಿ ಸ್ಥಗಿತಗೊಂಡಿರುವ ಮನೆ ಮನೆಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಕಾಮಗಾರಿ ಪುನರಾರಂಭಿಸುವಂತೆ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು. ಮಾಜಿ ಪುರಸಭಾ ಸದಸ್ಯ ಬಿಜೆಪಿ ಕುಮಾರಣ್ಣ ನೇತೃತ್ವ. ತಾಲೂಕಿನ ಜೆ ಮಾವಿನಹಳ್ಳಿಯಲ್ಲಿ ಕಾರ್ತಿಕ ಅಮಾವಾಸ್ಯೆಯಂದು ಶ್ರೀ ಬಸವೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಪರಮ ಪೂಜ್ಯ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ. ವಾರ್ತೆಗಳ ವಿವರ. ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಡಿಸೆಂಬರ್ 4ರಿಂದ 9ರವರೆಗೆ ನವೀಕರಣಗೊಂಡ ದೇವಸ್ಥಾನಗಳ ಲೋಕಾರ್ಪಣೆ ಹಾಗೂ ಕುಂಭಾಭಿಷೇಕ ಹಾಗೂ ಕ್ಷೇತ್ರದ ಅಧಿದೇವತೆಗಳಾದ ಸುಬ್ರಹ್ಮಣ್ಯೇಶ್ವರ ಮತ್ತು ರಂಗನಾಥ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ನಡೆಯಲಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಶ್ರೀ ಕುಂದೂರು ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ಸೋಮವಾರದಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ವಿಶ್ವನಾಥ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ನವೀಕರಣಗೊಂಡ ದೇವಸ್ಥಾನಗಳ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ನಿಮಿತ್ತ ಡಿಸೆಂಬರ್ 4ರಂದು ಪ್ರಾತಃ ಕಾಲದಲ್ಲಿ ಶ್ರೀ ಗುರುದೇವತಾ ಪ್ರಾರ್ಥನೆ, ಪ್ರಧಾನ ಸಂಕಲ್ಪ, ಗಣಪತಿ ಪೂಜೆ, ಪುಣ್ಯಾಹವಾಚನೆ, ದೇವಾನಾಂದಿ, ಋತ್ವಿಗ್ವಾರಣ, ಯಾಗಮಂಟಪ ಸಂಸ್ಕಾರ, ಬ್ರಹ್ಮಕೂರ್ಚ, ಹವನ, ಗಣಪತಿ ಹೋಮ ಕಾರ್ಯಕ್ರಮಗಳು ಹಾಗೂ ಗೋಧೂಳಿ ಲಗ್ನದಲ್ಲಿ ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ಸ್ಥಾನ ಶುದ್ಧಿ, ಬಿಂಬ ಶುದ್ಧಿ, ಪ್ರಸಾದ ಶುದ್ಧಿ, ಬಿಂಬ ಶುದ್ಧಿ, ಅಧಿವಾಸ ಪೂಜೆ ನೆರವೇರಲಿದೆ. ಡಿಸೆಂಬರ್ 5ರ ಗುರುವಾರದಂದು ಪ್ರಾತಃ ಕಾಲದಲ್ಲಿ ನವಗ್ರಹ ಹೋಮ ಪೂಜೆ, ಅಧಿವಾಸ ಪೂಜೆಗಳು, ಅಧಿವಾಸ ಹೋಮ, ಪ್ರತಿಷ್ಠಾಂಗ ಕಳಸ ಸ್ಥಾಪನೆ, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಪೂಜೆ, ಹೋಮ ದೇವತಾ ಬಿಂಬ ಸ್ಥಾಪನೆ ಮಾಡಲಾಗುವುದು. ಡಿಸೆಂಬರ್ 6ರ ಶುಕ್ರವಾರದಂದು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಸ್ವಾಮಿಗಳು ಗೋಪೂಜೆಯನ್ನ ನೆರವೇರಿಸಿ ಕ್ಷೇತ್ರದ ಅಧಿದೇವತೆಗಳಾದ ರಂಗನಾಥ ಸ್ವಾಮಿ, ವಿಶ್ವನಾಥ ಸ್ವಾಮಿಯವರ ನವೀಕರಣಗೊಂಡ ದೇವಸ್ಥಾನಗಳ ಕುಂಭಾಭಿಷೇಕ, ಸುಬ್ರಹ್ಮಣ್ಯ ಸ್ವಾಮಿ ರಥಕ್ಕೆ ನವಕಲಶಾರೋಹಣ ಪೂಜೆಯನ್ನ ಸಲ್ಲಿಸಿ ಧರ್ಮ ಧ್ವಜಾರೋಹಣ ಸ್ಥಾಪಿಸುವ ಮೂಲಕ ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಕ್ಷೇತ್ರದ ಗುರುಗಳಾಗಿದ್ದ ಪರದೇಶಿ ರಾಮಯ್ಯ ಸ್ವಾಮಿಗಳವರು ಬಹುವರ್ಷಗಳಿಂದ ನಡೆಸಿಕೊಂಡ ಸಂಪ್ರದಾಯದಂತೆ ಜಾತ್ರಾ ಮಹೋತ್ಸವವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಅಂದು ಪ್ರಾತಃ ಕಾಲದಲ್ಲಿ 5:30ರಿಂದ 6:30ರ ವೇಳೆಗೆ ವೃಶ್ಚಿಕ ಲಗ್ನದ ಶುಭ ಮುಹೂರ್ತದಲ್ಲಿ ದೇವತಾ ಪುಣ್ಯ ಪ್ರತಿಷ್ಠಾಪನೆ, ಜೀವಕುಂಭ ಸಂಯೋಜನೆ ಪ್ರತಿಷ್ಠಾ ಹೋಮ, ಕಲಾತತ್ವ ಹೋಮ, ಶಾಂತಿ ಹೋಮ ಪೂರ್ಣಾಹುತಿ, ಕುಂಭಾಭಿಷೇಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಮಹಾವಿನಿಯೋಗ, ನಂತರ ರಥಕ್ಕೆ ನವಕಲಶಾರೋಹಣ ನೆರವೇರಿಸಲಾಗುತ್ತದೆ. ಅಂದು ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭಗಳು ನಡೆಯಲಿದೆ. ಇದಕ್ಕಾಗಿ ಮಾಜಿ ಪ್ರಧಾನಮಂತ್ರಿಗಳು ಹಾಲಿ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣನವರು, ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಸೇರಿ ಜಿಲ್ಲೆಯ ತಾಲೂಕಿನ ರಾಜಕೀಯ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಕುಂದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಡಿಸೆಂಬರ್ 7ನೇ ತಾರೀಕು ಶನಿವಾರದಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಸ್ವಾಮಿಯವರ ಸರ್ಪ ವಾಹನೋತ್ಸವ ಜರುಗಿ 8ರ ಭಾನುವಾರದಂದು ರಂಗನಾಥ ಸ್ವಾಮಿ ರಥೋತ್ಸವ, ಗರುಡೋತ್ಸವ ನಡೆಯಲಿದೆ. ಅಂತಿಮ ದಿನವಾದ 9ರ ಸೋಮವಾರದಂದು ಕುಂದೂರು ಮಹಾಸಂಸ್ಥಾನದ ಹಿಂದಿನ 11 ಪೀಠಾಧ್ಯಕ್ಷರುಗಳ ಪುಣ್ಯಾರಾಧನೆ ಹಾಗೂ ಗುರು ಸಂಸ್ಮರಣೋತ್ಸವ ಜರುಗಲಿದೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮಧ್ಯಾಹ್ನದಂದು ಅನ್ನ ಸಂತರ್ಪಣೆ ಇರಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಬ್ಬಳ್ಳಿ ಶಾಖಾ ಮಠದ ಶಿವಪುತ್ರನಾಥ ಸ್ವಾಮೀಜಿ ಇದ್ದರು. ಸಂದರ್ಭದಲ್ಲಿ ನಮಸ್ಕರಿಸುತ್ತಾ
ಪ್ರಸ್ತುತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳು ನಮಸ್ಕರಿಸುತ್ತಾ, ಪ್ರಸ್ತುತ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಹಾಸನ ಜಿಲ್ಲೆಯ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳು ನಮಸ್ಕರಿಸುತ್ತಾ, ಎಲ್ಲ ಪತ್ರಕರ್ತರ ವೃತ್ತಿ ಬಾಂಧವರೇ, ಈ ಕುಂದೂರು ಮಹಾಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಪರಮ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ತಮ್ಮನ್ನು ಆಹ್ವಾನ ಮಾಡಿ ತಮ್ಮೆಲ್ಲವನ್ನು ಕರೆಸಿ ತಮ್ಮ ಜಾತ್ರಾ ವಿಶೇಷವಾದ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಮತ್ತು ಷಷ್ಠಿ ಜಾತ್ರೆಯ ವಿಶೇಷವನ್ನು ತಿಳಿಸಲಿಕ್ಕೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವೆಲ್ಲರೂ ಸಹ ಈ ಸಾಕಷ್ಟು ಅಧಿದೇವತೆಗಳನ್ನ ಹೊಂದಿ, ಶಕ್ತಿ ದೇವತೆಗಳನ್ನ ಹೊಂದಿ, ಕ್ಷೇತ್ರದ ಪಾಲಕನಾಗಿರುವಂತಹ ಸುಬ್ರಹ್ಮಣ್ಯೇಶ್ವರ ಮಹಾಸನ್ನಿಧಿ ಮಹಾಸ್ವಾಮಿ ಕೂಡ ಇಲ್ಲಿ ಉತ್ತದ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಅದೇ ರೀತಿ ಕೂಡ ಕ್ಷೇತ್ರದ ಇನ್ನೋರ್ವ ಅಧಿದೇವತೆಯಾದಂತಹ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಪಾರ್ವತಿ ಸಹಿತ ವಿಶ್ವನಾಥನು ಕೂಡ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಅದೇ ರೀತಿ ಕೂಡ ಶಕ್ತಿ ದೇವತೆಯಾಗಿ ಆದಿಶಕ್ತಿ ಮೆಳಿಯಮ್ಮ ತಾಯಿ ಎಲ್ಲರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವಂಥ ನಿಟ್ಟಿನಲ್ಲಿ ಉತ್ತದ ರೂಪದಲ್ಲಿರುವಂಥ ಮಹಾದೇವಿ, ವಿಶೇಷವಾಗಿರುವಂತಹ ಮೆಳಿಯಮ್ಮ, ಆದಿಶಕ್ತಿ ಮೆಳಿಯಮ್ಮ, ಇದೆಲ್ಲ ಪ್ರತಿ ವರ್ಷದ ಷಷ್ಠಿ ಸಂದರ್ಭದಲ್ಲಿ ಏನು ಈ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಸುಬ್ರಹ್ಮಣ್ಯೇಶ್ವರ ಪುಣ್ಯಕ್ಷೇತ್ರಗಳಿದಾವೋ ಅದು ಒಂದೇ ರೀತಿ ಷಷ್ಠಿ ಅಂತ ಬರುವಂಥ ಸಂದರ್ಭದಲ್ಲಿ ಕುಂದೂರು ಮಠದಲ್ಲೂ ಕೂಡ ಉಪವಾಸ ಹಬ್ಬವನ್ನು, ಷಷ್ಠಿಯನ್ನು ಈ ಒಂದು ಸುತ್ತಮುತ್ತಲಿನ ಎಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕಾಗ್ಬೋದು, ಬೇರೆ ಬೇರೆ ತಾಲೂಕುಗಳಾಗ್ಬೋದು, ಅನೇಕ ಭಕ್ತರುಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಇರುವಂಥ ಭಕ್ತರುಗಳು ಬಂದು ಉಪವಾಸವನ್ನು ಮಾಡಿ, ಷಷ್ಠಿಯನ್ನು ಮಾಡಿ, ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿ ಸುಬ್ರಹ್ಮಣ್ಯ ಮಹಾಸ್ವಾಮಿಗೆ ಎಲ್ಲ ಪಾತ್ರಿಗೆ ದರ್ಶನಕ್ಕೆ ಎಲ್ಲ ಬರ್ತಾರೆ. ಅದೇ ರೀತಿ ಕೂಡ ಅದಾದ ನಂತರ ಈ ವರ್ಷ ವಿಶೇಷವಾಗಿ ಈ ಕುಂದೂರು ಮಹಾಸಂಸ್ಥಾನ ಮಠದಲ್ಲಿ ಅನೇಕ ವರ್ಷಗಳಿಂದ ಭಾಳಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ಶಾಶ್ವತವಾಗಿ ತುಂಬ ಇತಿಹಾಸ ಇದ್ದಂಥ ದೇವಸ್ಥಾನಗಳನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಗ್ರಾಮದವರು ಮತ್ತು ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಸಂಕಲ್ಪಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಈ ಒಂದು ನವೀಕರಣಗೊಂಡ ಪುನರ್ ನಿರ್ಮಾಣ ದೇವಸ್ಥಾನವನ್ನು, ಯಾಕೊತ್ತ ನಮ್ಮ ಪೂಜ್ಯ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಯಾವಾಗಲೂ ಹೇಳೋದು, 100 ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಟಷ್ಟು ಎಷ್ಟು ಪುಣ್ಯ ಬರ್ತದೋ ಅದೇ ರೀತಿ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅದು ಪುನರ್ ಪ್ರತಿಷ್ಠಾಪನೆ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ರು. ಅದೇ ರೀತಿ ಕೂಡ ನವೀಕರಣ ಮಾಡಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅನ್ಯ ಮಾರ್ಗದಲ್ಲಿ ಕೇಡು ಮಾಡಲು ಯತ್ನಿಸಿದರೆ ರಾಜ್ಯದಲ್ಲಿ ರಕ್ತಕ್ರಾಂತಿಯಾಗುತ್ತದೆ ಎಂಬುದಾಗಿ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ವಿರೋಧ ಪಕ್ಷದ ನಾಯಕರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಡಿಸೆಂಬರ್ 5ರಂದು ನಡೆಯಲಿರುವ ಜನಕಲ್ಯಾಣ ಸ್ವಾಭಿಮಾನ ಸಮಾವೇಶಕ್ಕೆ ಜನಸಂಘಟಿಸುವ ಸಲುವಾಗಿ ಪಟ್ಟಣದ ಎಸ್ಪಿಜಿ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಸಂಜೆ ನಡೆದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಈ ಸರ್ಕಾರದ ಆಧಾರ ಸ್ತಂಭ, ಜನಪರ ಕಲ್ಯಾಣ ಕಾರ್ಯಗಳಿಂದ ಸುಭದ್ರವಾಗಿರುವ ಅವರ ಆಡಳಿತವನ್ನ ಹೇಗಾದರೂ ಮಾಡಿ ಮೊಟಕುಗೊಳಿಸಬೇಕೆಂಬ ಉದ್ದೇಶವನ್ನ ಹೊಂದಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅನೈತಿಕ ಮಾರ್ಗದಲ್ಲಿ ಕೆಲಸ ಮಾಡುತ್ತಿವೆ. ಯಾವೊಂದು ತಪ್ಪು ಇಲ್ಲದ ಮೂಢ ಹಗರಣವನ್ನಿಟ್ಟುಕೊಂಡು ಸಿದ್ದರಾಮಯ್ಯನವರನ್ನ ಕೆರಳಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಇಡಿ, ಸಿಬಿಐ ಮೂಲಕ ಕಟ್ಟಿ ಹಾಕಲು ಮುಂದಾಗಿದ್ದಾರೆ. ಇದೆಲ್ಲವಕ್ಕೂ ಉತ್ತರವಾಗಿ ಕಾಂಗ್ರೆಸ್ ಪಕ್ಷದೊಂದಿಗೆ ಸರ್ಕಾರದೊಂದಿಗೆ ಜನರಿದ್ದಾರೆ ಎಂಬ ಸ್ಪಷ್ಟ ಸಂದೇಶ ನೀಡುವ ಕೆಲಸ ನಮ್ಮ ಜಿಲ್ಲೆಗೆ ಒದಗಿ ಬಂದಿದೆ. ಸಾಗರೋಪಾದಿಯಲ್ಲಿ ಜನರು, ಕಾರ್ಯಕರ್ತರು ಆಗಮಿಸಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸೋಣವೆಂದರು. ಸದ್ಯದಲ್ಲೇ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ಸೇನಾನಿಗಳಂತೆ ಹೋರಾಡಿ ಇರುವ ಸಣ್ಣ ಪುಟ್ಟ ವೈಮನಸ್ಯಗಳನ್ನ ಬಿಟ್ಟು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಈ ಮೂಲಕ ಜಿಲ್ಲೆಯಲ್ಲಿ ಜೆಡಿಎಸ್ ಮುಕ್ತಕ್ಕೆ ಮುಂದಾಗಬೇಕು. ತಮಗೆ ಗೂಟದ ಕಾರು ಕೊಡಿಸಲು ಜಿಲ್ಲೆಯ ನಾಯಕರು ಸಹಕಾರ ನೀಡಬೇಕು. ಆಗ ಜಿಲ್ಲೆಯ ಚಿತ್ರಣವನ್ನೇ ಬದಲು ಮಾಡುತ್ತೇನೆ. ಜೆಡಿಎಸ್ ಸಹವಾಸ ಬೇಡವೆಂದು ಬಂದ ನಮ್ಮನ್ನ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. ನಮಗೂ ಮಂತ್ರಿಗಿರಿ ಸಿಕ್ಕಿದರೆ ಜೆಡಿಎಸ್ನವರ ಆಟೋಟಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದರು.
ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಐತಿಹಾಸಿಕ ಸಮಾವೇಶಕ್ಕೆ ಜಿಲ್ಲೆ ಸಾಕ್ಷಿಯಾಗಬೇಕು. ಪ್ರತಿ ತಾಲೂಕಿನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ನಾವು ಪ್ರತಿ ಬಾರಿ ಸೋತು ಸುಣ್ಣವಾಗಿದ್ದೇವೆ. ಇದೀಗ ಸೋಲಿನಿಂದ ಆಚೆ ಬರುವ ಕೆಲಸವಾಗುತ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ 25,000 ಮತಗಳ ಅಂತರದಿಂದ ಗೆಲ್ಲಬೇಕು. 5 ಗ್ಯಾರಂಟಿಗಳ ನಡುವೆ ರಾಜ್ಯದ ಅಭಿವೃದ್ಧಿಯನ್ನ ಸರಿಸಮನಾಗಿ ಸರಿದೂಗಿಸಿಕೊಂಡು ಹೋಗುತ್ತಿರುವ ಸಿದ್ದರಾಮಯ್ಯನವರಿಗೆ ಕಳಂಕ ತರುವ ಕೆಲಸ ಜೆಡಿಎಸ್ ಮತ್ತು ಬಿಜೆಪಿಯಿಂದ. ಅದಕ್ಕೆಲ್ಲ ಉತ್ತರ ನೀಡುವ ಕೆಲಸ ಸ್ವಾಭಿಮಾನಿ ಸಮಾವೇಶದಲ್ಲಾಗಲಿದೆ ಎಂದರು. ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ನಡೆದ ಉಪಚುನಾವಣೆಯ ವಿಜಯೋತ್ಸವದ ಹಬ್ಬ ಪ್ರತಿ ಪಕ್ಷಗಳ ಟೀಕೆಗೆ ಉತ್ತರ ಮತ್ತು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ನಾಡಿನ ಸ್ವಾಭಿಮಾನಿ ಸಮಾವೇಶದಲ್ಲಾಗಲಿದೆ. ಕಾರ್ಯಕ್ರಮಕ್ಕೆ 5 ಲಕ್ಷ ಮಂದಿ ಸೇರಿಸುವ ಗುರಿಯನ್ನ ಹೊಂದಲಾಗಿದೆ. ತಾಲೂಕಿನಿಂದ 15,000 ಜನರ ಪೈಕಿ 10,000 ಕಾರ್ಯಕರ್ತರು, 5,000 ಮಹಿಳೆಯರು ಹೋಗಬೇಕಾಗಿದೆ. ಇದಕ್ಕಾಗಿ 250 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ವೇಳೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಎಂ ಶಂಕರ್, ಕೆಡಿಪಿ ನಾಮಿನಿ ಸದಸ್ಯರಾದ ಹಿರಿಸಾವೆ ಯೋಗೀಶ್, ಕಬ್ಬಾಳು ಮಹೇಶ್, ಮುಖಂಡರಾದ ಎನ್ಡಿ ಕಿಶೋರ್, ಯುವರಾಜ್ ಗೌಡ, ಬಿಎಂಆರ್ ಮಂಜುನಾಥ್, ಎಂಕೆ ಮಂಜೇಗೌಡ, ಕೆಎಲ್ ಸುರೇಶ್ ಸೇರಿ ಇತರರು ಇದ್ದರು. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಸನ್ಮಾನ್ಯ ಗೋಪಾಲ್ ಹೇಳಿದಾಗೆ ಸುಮಾರು 82,000 ಜನ, ನಾನು ಗ್ಯಾರಂಟಿ ಸಭೆ ಅಧ್ಯಕ್ಷನಾಗಿ ನೋಡಿದ್ರೆ 82,000 ಜನ ಮಹಿಳೆಯರು ಫಲಾನುಭವಿಗಳಿದ್ದಾರೆ. 82,000 ಅತಿ ಹೆಚ್ಚು ಅಟ್ಲೀಸ್ಟ್ ಒಂದು 100-120 ಬಸ್ನಲ್ಲಾದ್ರೂ ಕೂಡ ಮಹಿಳೆಯರು ಕರ್ಕೊಂಡು ಹೋಗುವ ಕಾರ್ಯಕ್ರಮ. ಯಾಕೆ ನಿಂದು ಕೂಡ ಸುಮಾರು ಪುಟ್ಟವರು ಗೊತ್ತು, ನಾವು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ಕೆ ಹೋದಾಗಲೂ ಕೂಡ ಯಾವುದು ಕೂಡ ಖಾಲಿ ಬಸ್ ಆಗಿಲ್ಲ. ಹಂಗ 5ನೇ ತಾರೀಕಿಗೆ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಜನರನ್ನು ಕರ್ಕೊಂಡು ಹೋಗಿ ಆ ಸಭೆಯ ಯಶಸ್ಸುಗೊಳಿಸಬೇಕಾಗಿ ತಮ್ಮ ಎಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಮೇಲೆ ಗೂಬೆಗಳನ್ನು ಕೂರಿಸಿ, ಗೂಬೆಗಳು ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಆ ಥರ ಅವ್ರು ಇಲ್ಲ ಸಲ್ಲದನ್ನು ಕೂರಿಸಿ ಈ ಮಾಧ್ಯಮ ಪ್ರಸಾರ ಸ್ವಲ್ಪ ಆ ಕಡೆ ಇದೆ. ಅವರು ಆ ಕಡೆ ಇರೋದ್ರಿಂದ ಸಣ್ಣದನ್ನು ದೊಡ್ಡದು ಮಾಡ್ತಾರೆ. ಮೊನ್ನೆ ದಿವಸ ಯಾರೋ ಒಬ್ಬ ಪೇಪರ್ನನ್ನು ಅಲ್ಲ ಇವರು ಬಂದು ನನ್ನನ್ನು ಯಾರೋ ಕೇಳಿದ್ರು. ನಾನು ಹೇಳಿದೆ, ಅಲ್ಲಪ್ಪ ಏನಿದೆ, ಸಿದ್ದರಾಮಯ್ಯನವ್ರನ್ನ ನೀವು ಆಪಾದಿತರು ಮಾಡಿದಿರಲ್ಲಪ್ಪ, ಏನಿದೆ? ಇವತ್ತು ಮೊನ್ನೆ ಹೋಗಿ ಯಾರೋ ಒಂದು ಅಮ್ಮ ಕೃಷ್ಣ ಅವರ ಯಾರೋ ಕೃಷ್ಣ ಅಂತಲೇ ಯಾರೋ ಇದಾರಲ್ಲ, ಜಮೀನು ಮಾರಿದಾರೆ ಒಮ್ಮಂಗೆ, ದೇವರಾಜ್, ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಅವ್ನು ನನ್ನ ಚಿಕ್ಕಪ್ಪ ಅವ್ನು ಮೋಸ ಮಾಡಿದೆ ಅಂದ್ರೆ ಅವನ ಮೇಲೆ ಕೊಡ್ಬೇಕು, ಅವನ ಆಸ್ತಿ ಕೊಟ್ಟಿಲ್ಲ ಅಂದ್ರೆ. ಸುಳ್ಳು 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 ನಮ್ಮರು ತೆಗಿಯೋದಾಯ್ದ್ರಿ ಇವ್ರ ಹಣೆ ಬರನ. ಬೊಮ್ಮಾಯಿಯವರ ಕಾಲದಲ್ಲಿ ನಡೆದಂಥ ಭ್ರಷ್ಟಾಚಾರದ ಆಂದೋಲನಗಳನ್ನು ಏನಾರು ನೀವು ತಿಳ್ಕೊಂಬಿಟ್ರೆ ಹೆಂಗ್ ಸರ್ಕಾರ ತೆಗೆದ್ರು ಅವ್ರನ್ನ, ಅದೇ ರೀತಿ ಇವರೇ ನಮ್ಮರೇ ಬಿಡ್ರಪ್ಪ ನಾವು ಅವ್ರಿಗೆ ಒಂದೆತ್ತಿರೆ ಇದು ಬರೀ ಘರ್ಷಣೆ ಆಗೋಗುತ್ತೆ, ಅಭಿವೃದ್ಧಿ ನಿಂತೋಗುತ್ತೆ, ಬೇಡ ಅಂತೇಳಿ ಎಂತೆಂಥವ್ರು ಮುಚ್ಚಿ. ಮೊನ್ನೆ ಯಡಿಯೂರಪ್ಪನವರು ಡೈರೆಕ್ಟರ್ಸ್ ಇಲಾಖೆಂಡಂತ 2-3 ಪ್ರಕರಣಗಳನ್ನು ಮತ್ತೆ ಎತ್ಕೊಂಡಿದ್ದಾರೆ. ಅವ್ರು ಎತ್ತಿದ್ರು ಅಂತ ಇವ್ರು ಎತ್ತಿದ್ದಾರೆ. ಈ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಸ್ವಾಭಿಮಾನಿಗಳು ಒಂದಾಗಿ ಕಾಂಗ್ರೆಸ್ಸಿನ ಪಕ್ಷದ ನೇತೃತ್ವದಲ್ಲಿ, ನಮ್ಮ ಪಕ್ಷದ ನೇತೃತ್ವದಲ್ಲಿ ಹೋಗಿ ಸಿದ್ದರಾಮಣ್ಣನವರಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಏನು ಕಿರುಕುಳ ಕೊಟ್ಟರು, ಈ ಎಲ್ಲದರ ಮೇಲೆ ನಾವು ಹೋಗಿ ಅವ್ರಿಗೆ ಒಂದು ಏನಾದ್ರೂ ನೀವು ಸುಳ್ಳು ಆಪಾದನೆಗಳನ್ನು ಮಾಡಿ ನಮ್ಮ ಸ್ವಾಭಿಮಾನವನ್ನು ಕೆದಕ್ತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ನಿಮಗೆ ನಾವು ಜನಾಂದೋಲನದ ಮೂಲಕ ಈ ರಾಜ್ಯದ ಜನತೆಯ ಮುಖಾಂತರ ನಿಮಗೆ ಉತ್ತರ ಕೊಡಬೇಕಾಗತ್ತೆ. ದಂಗೆ ಹಾಸನದ ಹತ್ರ ನೋಡ್ತದೆ. ಜೊತೆಗೆ ಹಾಸನದಲ್ಲಿ ಹಿಂದೆಂದೂ ಆಗಿರುವಂತಹ ಒಂದು ಐತಿಹಾಸಿಕ ಸಮಾವೇಶಕ್ಕೆ ನಮ್ಮ ಹಾಸನ ಜಿಲ್ಲೆ ಪಾತ್ರ ಆಗ್ತದೆ. ಅದೆಲ್ಲ ನಮ್ಗೆ ಹೆಮ್ಮೆ ತರುವಂತಹ ವಿಷಯ. ಜೊತೆಗೆ ನಾವೇನು ಮನವಿ ಮಾಡೋದಂತ ಹೇಳಿದ್ರೆ, ಪ್ರತಿ ತಾಲೂಕಿನಲ್ಲೂ ಅತ್ಯುತ್ಸವವಾಗಿ ಜನ ಹೊರಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಎಲ್ಲ ಹೊಳೆನರಸೀಪುರದಲ್ಲಿ ಮಾಡಿದ್ವಿ. ಗೌಡ್ರು ಗೋಪಾಲಣ್ಣ ಅವರು ಚನ್ನಪಟ್ಟಣದಲ್ಲಿ ಸಭೆ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ನಮ್ಗೆ ಹೊಳೆನರಸೀಪುರಕ್ಕೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಅಷ್ಟೇ ಪ್ರೀತಿ ನನಗೆ ಚನ್ನಪಟ್ಟಣ ಜನ ಕೊಡ್ತಾರೆ. ಅದಕ್ಕೆ ತುಂಬ ಹೃದಯದ ಋಣಿಯಾಗಿರ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಿದೆ, ಚನ್ನಪಟ್ಟಣ ಜನ ನಾಡಬೀಡಿತಾಗಿರ್ಬೋದು, ನಮ್ಮ ಹೊಳೆನರಸೀಪುರ ಪಕ್ಕ ತಾಲೂಕು. ಹಾಗಂತ ನಾವು ಹೊಳೆನರಸೀಪುರದಲ್ಲಿ ಎಷ್ಟು ಜನ ಕರ್ಕೊಂಡ್ ಬರ್ತೀವಿ, ಅದು 2ರಷ್ಟು ಜನ
ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಕರ್ಕೊಬರ್ಬೇಕು ಅಂತ ನನ್ನ ಒಂದು ಆಸೆ. ಯಾಕಂತ ಹೇಳಿದ್ರೆ ನಾವು ಎಲ್ಲ ಒಂದೇ ದೋಣಿಲಿ ಕಾಲಿಟ್ಟವ್ರು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಕರೆಂಟ್ ಹೊಡೆದ್ರೆ ಅದು ಕರೆಂಟ್ ಅಲ್ಲ, ರಾಜ್ಯದಲ್ಲಿ ಎಡವಟ್ಟಾದ್ರೆ ಕರೆಂಟ್ ಹೊಡೆಯೋದು ಹೊಳೆನರಸೀಪುರ ಮತ್ತೆ ಚನ್ನಪಟ್ಟಣಕ್ಕೆ. ಯಾಕಂದ್ರೆ ನಾವಿಬ್ರು ಒಂದೇ ರೀತಿ ಕಷ್ಟ ಅನುಭವಿಸಿರೋದು. ಚನ್ನಪಟ್ಟಣದ ಜನನೂ ಅಷ್ಟೇ, ನಮ್ಮ ಹೊಳೆನರಸೀಪುರದ ಕ್ಷೇತ್ರದ ಜನನೂ ಅಷ್ಟೇ. ನಾವೇನೋ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ, ಜಿಲ್ಲಾ ನಾಯಕರ ಆಶೀರ್ವಾದದಿಂದ ನಮ್ಮ ಸಂಸದನಾಗಿ ಆಯ್ಕೆ ಆದ್ರಿ, ಶಾಸಕ ಆಗ್ಲಿಲ್ಲ. ಮುಂದಿನ ಬಾರಿ ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಪದೇ ನಾವು ಮತ್ತೆ ಸೋಲೋದ್ ಬೇಡ. ನಾವು ಒಟ್ಟಾಗಿ ನಾವು ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿಯೂ ನಾನು ಯಾವತ್ತೂ ನನ್ನ ಮಾತು, ನಾನು ಜ್ಯೋತಿಷ್ಯ ಅಂತ ನೋಡಿಯಲ್ಲ, ಆದ್ರೆ ನನ್ನ ಮಾತು ಬಹಳ ಸುಳ್ಳಾಗಲ್ಲ. 100ಕ್ಕೆ 100 ಒಂದು 25,000 ಮತದಾರರು ನಮ್ಮ ಶಾಸಕರು ನೆಕ್ಸ್ಟ್ ಗೆದ್ದೇ ಗೆಲ್ತಾರೆ. ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಮಾಡಿ ಅಂತ ಕೇಳ್ತೀನಿ. ಪಟ್ಟಣದಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆಯ ಯೋಜನೆಯ ಕಾಮಗಾರಿ ಪಟ್ಟಣದ ಕೆಲ ವಾರ್ಡ್ಗಳಲ್ಲಿ ಆರಂಭಿಸಿ ಪೈಪ್ಲೈನ್ ಅಳವಡಿಕೆಯಾಗಿದ್ದರೂ ಪುರಸಭೆಯ ಆಡಳಿತ ಮಂಡಳಿ 2 ವರ್ಷಗಳ ಹಿಂದೆ ಕಾಮಗಾರಿ ನಿಲ್ಲಿಸಿರುವಂತೆ ನಿರ್ಣಯ ಕೈಗೊಂಡು ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದೆ. ಜನರ ಉಪಯೋಗಕ್ಕಾಗಿರುವ ಯೋಜನೆಯನ್ನ ಕೂಡಲೇ ಆರಂಭಿಸುವಂತೆ ಒತ್ತಾಯಿಸಿ ಕೆಲವು ಮಂದಿ ಪುರಸಭೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಪುರಸಭಾ ಮಾಜಿ ಸದಸ್ಯರಾದ ಬಿಜೆಪಿ ಕುಮಾರಣ್ಣ ಮತ್ತು ಮಾಜಿ ನಾಮಿನಿ ಸದಸ್ಯರಾದ ನಂಜುಂಡಮೈಮ್ ನೇತೃತ್ವದಲ್ಲಿ ಪುರಸಭಾ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಕುಮಾರಣ್ಣ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಹು ನಿರೀಕ್ಷಿತ ಯೋಜನೆ ಮನೆ ಮನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವುದು. 3 ವರ್ಷಗಳ ಹಿಂದೆ ಪಟ್ಟಣದ ಗಾಯತ್ರಿ ಬಡಾವಣೆ, ಕುವೆಂಪು ನಗರ ಸೇರಿ ಹಲವು ವಾರ್ಡ್ಗಳಲ್ಲಿ ಚೆನ್ನೈ ಮೂಲದ ಕಂಪನಿ ಮನೆ ಮನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ ಅಳವಡಿಕೆ, ಮೀಟರ್ ಅಳವಡಿಕೆ ಕಾಮಗಾರಿಯನ್ನ ಅಳವಡಿಸುವ ಕಾರ್ಯ ನಡೆಸುತ್ತಿತ್ತು. ಏಪ್ರಿಲ್ 2022ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಏಕಾಏಕಿ ಕಾಮಗಾರಿ ನಿಲ್ಲಿಸುವ ತೀರ್ಮಾನವನ್ನ ಪುರಸಭೆ ಸಾಮಾನ್ಯ ಸಭೆ ಕೈಗೊಂಡಿದೆ. ಇದಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರವರ ಕುಮ್ಮಕ್ಕು ಕಾರಣ. ಸಾರ್ವಜನಿಕರಿಗೆ ಕೇವಲ 300 ರುಗೆ ತಿಂಗಳ ಪೂರ್ತ ಗ್ಯಾಸ್ ಲಭ್ಯವಾಗಲಿದೆ ಎಂಬುದನ್ನು ಅರಿತ ಅವರು ತಮ್ಮ ಆಪ್ತರ ಗ್ಯಾಸ್ ಏಜೆನ್ಸಿಗೆ ನಷ್ಟವಾಗುತ್ತದೆ ಎಂದು ಈ ಕ್ರಮ ಕೈಗೊಂಡಿದ್ದಾರೆ. ಕೂಡಲೇ ಸಂಬಂಧಿಸಿದ ಏಜೆನ್ಸಿದಾರರನ್ನ ಕರೆಸಿ ಕಾಮಗಾರಿಯನ್ನ ಮುಗಿಸಿ ಅಡುಗೆ ಅನಿಲ ಪೈಪ್ ಮೂಲಕ ಹರಿಯಬೇಕು. ಇಲ್ಲದಿದ್ದಲ್ಲಿ ಮುಂದೆ ತೀವ್ರತರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪುರಸಭಾ ಮಾಜಿ ನಾಮಿನಿ ಸದಸ್ಯರಾದ ನಂಜುಂಡಮೈ ಮಾತನಾಡಿ, ಪುರಸಭೆ ತಾಲೂಕು ಆಡಳಿತದ ಭ್ರಷ್ಟಾಚಾರದಿಂದ ಕೂಡಿದೆ. ಹಣವಿಲ್ಲದೆ ಪುರಸಭೆಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ. ತಾವು ಸದಸ್ಯರಾಗಿದ್ದ ವೇಳೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೃಷ್ಣರಾಜೇಂದ್ರ ವೃತ್ತಕ್ಕೆ ನಾಮಫಲಕವನ್ನು ಅಳವಡಿಸಿ ಅಭಿವೃದ್ಧಿಗೆ ನಿರ್ಣಯ ಕೈಗೊಳ್ಳಲಾಗಿತ್ತು. ಇದುವರೆಗೂ ಮುಖ್ಯಾಧಿಕಾರಿಗಳು ಆ ಕಾಮಗಾರಿಗೆ ಮುಂದಾಗಿಲ್ಲ. ಇಡೀ ಪಟ್ಟಣದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಎಲ್ಲೆಂದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಒತ್ತುವರಿಯಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ಕಿರಿಕಿರಿಯಾಗುತ್ತದೆ ಎಂದು ಆರೋಪಿಸಿದರು. ಭುವನೇಶ್ವರಿ ತರಕಾರಿ ಮಾರುಕಟ್ಟೆ ಸಂಘದ ಅಧ್ಯಕ್ಷ ಸಿಕೆ ಕೃಷ್ಣ ಮಾತನಾಡಿ, ಫುಟ್ಪಾತ್ ವ್ಯಾಪಾರಿಗಳಿಗೆ ಜಾಗ ಕಲ್ಪಿಸುವುದಾಗಿ ಭರವಸೆ ನೀಡಿ ತರಕಾರಿ ಮಾರುಕಟ್ಟೆ ಅವರಲ್ಲಿಂದ ಮಳಿಗೆಗಳನ್ನು ತೆರವುಗೊಳಿಸಿ ಸುಸಜ್ಜಿತವಾದ ಹೈಟೆಕ್ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿಕೊಡುವುದಾಗಿ ಹೇಳಿದ ಪುರಸಭಾ ಸದಸ್ಯರು, ಅಧ್ಯಕ್ಷರು, ಆಡಳಿತ ಮಂಡಳಿ 2 ವರ್ಷ ಕಳೆದರೂ ವ್ಯಾಪಾರಿಗಳಿಗೆ ಮಳಿಗೆ ನೀಡಿಲ್ಲ, ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿಲ್ಲ. ಆ ಜಾಗವೀಗ ಅನೈರ್ಮಲ್ಯತೆಯಿಂದ ಕೂಡಿ ಕುಡುಕರ ತಾಣವಾಗಿದೆ ಎಂದು ಆರೋಪಿಸಿದರು. ಇನ್ನು ಈ ವಿಚಾರವಾಗಿ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಹೊಸ ಯೋಜನೆ ಸುರಕ್ಷತೆ ದೃಷ್ಟಿಯಿಂದ ಈಗಾಗಲೇ ಯಾವುದಾದರೂ ಪಟ್ಟಣದಲ್ಲಿ ಅನುಷ್ಠಾನವಾಗಿ ಸರಬರಾಜು ಆಗುತ್ತಿರುವ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಕಾಮಗಾರಿ ಮುಂದುವರೆಸೋಣ. ಅಲ್ಲಿಯವರೆಗೂ ಯೋಜನೆ ಸ್ಥಗಿತಗೊಳಿಸುವ ತೀರ್ಮಾನವನ್ನ ಸಭೆ ಕೈಗೊಂಡಿದೆ. ಮೇಲಾಗಿ ಇಂದು ಪ್ರತಿಭಟನೆಯಲ್ಲಿರುವ ಸದಸ್ಯರೇ ಅಂದು ಸಭೆಯಲ್ಲಿದ್ದರು. ಕಾಮಗಾರಿ ಮಾಡಿಸಲು ಈಗಲೂ ನಾವು ಬದ್ಧ. ಏಜೆನ್ಸಿದಾರರ ಪತ್ತೆ ಇಲ್ಲ. ಅವರು ಬಂದಲ್ಲಿ ಸಭೆಯಲ್ಲಿಟ್ಟು ಕ್ರಮ ಕೈಗೊಳ್ಳುತ್ತೇವೆ ಎಂದ ಅವರು, ಕೆಐ ವೃತ್ತವನ್ನ ಸುಂದರವಾಗಿ ಮಾದರಿಯಾಗಿ 50 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುವ ಇಚ್ಛೆಯನ್ನ ಹೊಂದಿದ್ದು ಹಣಕಾಸಿನ ತೊಂದರೆಯಿಂದ ವಿಳಂಬವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ನಾಮಿನಿ ಸದಸ್ಯ ಜಗದೀಶ್, ಸಾರ್ವಜನಿಕರಾದ ಪದ್ಮನಾಭ್, ಮೋಹನ್ ಕುಮಾರ್, ಕೊಪ್ಪರಿಮಂಡಿ ಶಂಕರ್, ಗೋಪಾಲರಾವ್ ಸೇರಿ ಇತರರು ಇದ್ದರು. ಇದನ್ನ ಸ್ಥಗಿತಗೊಳಿಸಿದಾಗ ನಾವೆಲ್ಲರೂ ಸೇರಿ ಆಗಲೇ ಒಂದು ಧರಣಿ ಕೂತ್ಕೊಂಡು ಆಗ ಹೇಳಿದ್ರು, ಯಾಕೆ ನೀವು ಸ್ಥಗಿತಗೊಳಿಸ್ತಾ ಇದ್ದೀರಾ ಅಂತ. ಅವರು ಗುಂಡಿ ತೆಗಿತಾರೆ, ಗುಂಡಿ ಮುಚ್ಚಲ್ಲ, ರಸ್ತೆ ಹಾಳಾಗುತ್ತೆ ಅಂತ. ಇಲ್ಲ, ಗೌರ್ಮೆಂಟ್ಗೆ ಅವರು ಗುಂಡಿ ತೆಗೆದು ಗುಂಡಿ ಮುಚ್ಚೋದು, ಅದಕ್ಕೆ ಸಿಮೆಂಟ್ ಹಾಕೋದು ವ್ಯವಸ್ಥೆನ ಮುನ್ಸಿಪಾಲ್ಟಿಗೆ ದುಡ್ಡು ಕಟ್ಟಿರ್ತಾರೆ. ಅವರು ಕೆಲಸ ಮಾಡ್ದೆ ಹೋದರೆ ಆ ದುಡ್ಡಿಂದ ಕೆಲಸ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಸ್ಥಗಿತಗೊಳಿಸಬೇಡಿ ಅಂತ ನಾವು ಧರಣಿ ಕೂತ್ಕೊಂಡು
ಹಾಗಂದ್ರು ಇಲ್ಲ, ಮುಂದೆ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ನು ಈ ಗುಂಡಿ ಎಲ್ಲ ತೆಗೆದುಬಿಟ್ರೆ ಜನಗಳಿಗೆ ತೊಂದರೆ ಆಗುತ್ತೆ, ಎಲೆಕ್ಷನ್ ಮುಗಿದ್ರೆ ಮಾಡಿಸ್ತೀವಿ ಅಂತ ಅಂದರು. ಇಲ್ಲ, ಇದು ಕುತಂತ್ರ ಇದೆ. ಇಲ್ಲಿ ವಿನಾಯಕ ಗ್ಯಾಸ್ ಲೈನ್ ವ್ಯವಸ್ಥೆನೇ ನಿಲ್ಲಿಸೋ ಮಟ್ಟಿಗೆ ತಂದಿದ್ದಾರೆ. ಇದು ರಾಜಕೀಯವಾಗಿ ಒಂದು ಮುನ್ಸಿಪಾಲ್ಟಿ ಮಹಾಸಭೆಯಲ್ಲಿ ಈ ವಿಷಯ ಎಲ್ಲ ಪ್ರಸ್ತಾಪ ಮಾಡಿ ಇವರ ಲಾಭಕ್ಕೋಸ್ಕರ ಚಂದ್ರಪಟ್ಟಣದ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಮೋದಿಯವರ ಒಂದು ಕನಸಿನ ಕೂಸು. ಮನೆ ಮನೆಗೆ ಗ್ಯಾಸ್ ಲೈನು ತರೋದ್ರಿಂದ ಅಲ್ಲಿ ಬ್ಲಾಸ್ಟ್ ಆಗೋದಿಲ್ಲ. ಈ ಒಂದು ಗ್ಯಾಸನ್ನ ಸಿಲಿಂಡ್ರ ಮನೆ ಮೇಲಕ್ಕೆ ಹೊತ್ಕೊಂಡು ಹೋಗೋಂಗಿಲ್ಲ. ನಮಗೆ ಕರೆಂಟ್ ಚಾರ್ಜ್ ಯಾವ ರೀತಿ ಆಗುತ್ತೆ, ನಮಗೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ಕೊಂಡು ಇವತ್ತು ಗ್ಯಾಸ್ ಮಾಡಿದ ಮುಕ್ಕಾಲ್ವಾಗ ಚನ್ನಾಪುರದಲ್ಲಿ ಗ್ಯಾಸ್ ಮನೆಗೆ ಹೋಗೋದು. ಒಂದು ಸಿಲಿಂಡರ್ ಖರ್ಚಾಗೋ ಜಾಗಕ್ಕೆ ನೀವು ಮೀಟರ್ ಹಾಕೊಂಡ್ರೆ ಬರೀ 300 ರೂಪಾಯಿ ಬರುತ್ತೆ ತಿಂಗಳಿಗೆ. ಇವ್ರಿಗೆ ತಿಂಗಳಿಗೆ 25-30 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಯಾರಿಗೆ? ಗ್ಯಾಸ್ ಏಜೆನ್ಸಿ. ಇದು ನಾನು ಒಬ್ಬ ಕೆಲಸ ಅಲ್ಲ, ಇದು ಇಡೀ ದೇಶದ, ನಮ್ಮ ತಾಲೂಕಲ್ಲಾದರೆ ಇಡೀ ದೇಶ ಎಲ್ಲ ಆಗುತ್ತೆ. ಇಡೀ ತಾಲೂಕಿನ ಕೆಲಸ ಇದು. ಮನೆ ಟೌನ್ ಕೆಲಸ ತಾಲೂಕಿಗೆ ಪೂರ್ತಿ ಮಾಡೋರೆ ಟೆಂಡರ್ನ. ಈಗಾಗಲೇ 3-4 ಸಾವಿರ ಮೀಟ್ರ್ ಹಾಕೋರೆ, ಅಲ್ಲೇ ಈಗ ಪ್ರೈವೇಟ್ ಹಾಕೋರೆ. ನಿಮ್ಗೆಲ್ಲ ಗೊತ್ತಿರ್ಬೇಕು ಅದೆಲ್ಲ. ಇದು ನಮಗಲ್ಲ, ಇಡೀ ಎಲ್ಲರಿಗೂ. ಇದರಲ್ಲಿ ಇದು ಯಾರು SC/ST ಕೊಟ್ಟರು ಫ್ರೀ ಕೊಡ್ತಾರೆ. ಅದರಲ್ಲಿ ಮನೆ ಮೀಟ್ರ್ ಹಾಕಿದ್ರು ಫ್ರೀ ಕೊಡ್ತಾರೆ ಅವ್ರಿಗೆ. ಅವರು ಸಿಲಿಂಡರ್ ಹೊತ್ಕೊಂಬರಂಗಿಲ್ಲ, ಮಡಿಕೊಳ್ಳಂಗಿಲ್ಲ ಅವರು, ಆಯಿತಾ? ಇಷ್ಟು ಹೇಳ್ತಾ ಇನ್ನೊಂದು ವಾಟ್ರದು ಕಾನೂನು ನೋಡಿ. ಈಗ ಬರೀ ಪಿಲ್ಲರ್ ಇರ್ತವೆ, ಬರೀ ಪಿಲ್ಲರ್ಗೆ ಒಂದು 15 ಮನೆಯಾಗ ಬಾಕಿ ಇವೆಲ್ಲ ಪಿಲ್ಲರ್ ಇರ್ತವೆ. ಆಮೇಲೆ ಅಲ್ಲಿ ಇದ್ದ ಮನೆ ಹೊಡೆದಾಕಿ ಪಾಪ ಅವ್ರನ್ನ ದಿಕ್ಕು ಹೇಳಿದಂಗೆ ಮಾಡೋರೆ. ಯಾರನ್ನ ಆ ಮನೆ ಇದ್ದರನ್ನ ನೀವೆಲ್ಲ ನೋಡ್ಬೇಕಲ್ಲ ಹೋಗಿ. ಇವೆಲ್ಲ ಬಗೆಹರಿಸಿಲ್ಲ ಅಂದರೆ ಶೀಘ್ರದಲ್ಲಿ ನಾವು ಮತ್ತೆ ಈ ಥರ ಎಲ್ಲ ದೊಡ್ಡ ಮೆರವಣಿಗೆ ಮಾಡ್ಬೇಕಾಗತ್ತೆ. ಇದು ಅದು ಎಚ್ಚರಿಕೆ ಕೊಟ್ಟಿದ್ದೀವಿ. ಚನ್ನರಾಯಪಟ್ಟಣ ನಗರದ ಮಧ್ಯಭಾಗದಲ್ಲಿರುವಂಥ ತರಕಾರಿ ಮಾರ್ಕೆಟ್. ಈ ತರಕಾರಿ ಮಾರ್ಕೆಟಲ್ಲಿ ಹಿಂದೆ ಮಳಿಗೆ ಮಾಡಿಕೊಟ್ಟಿದ್ರು. ಒಂದು 60 ಜನಕ್ಕೆ ಮಳಿಗೆ ಮಾಡಿಕೊಟ್ಟಿದ್ರು. ಆ ಮಳಿಗೆನಲ್ಲಿ ಬಡವ್ರ ಬಗ್ಗರಿಗೆ ಅಂತ ಹೇಳಿ ಒಂದು 150 ರೂಪಾಯಿಗೆ ಬಾಡಿಗೆಗೆ ಕೊಟ್ಟಿದ್ರು. ಅದನ್ನು ನಮ್ಮ ಶಾಸಕರು ಮಾನ್ಯ MLA ಅವರು ಬಂದು ಇದನ್ನೆಲ್ಲ ನಾವು ಹೊಡೆದು ಡೆಮೊಲೇಷನ್ ಮಾಡಿ ಎಲ್ಲ ಅನುಕೂಲ ಆಗಂಗೆ, ಯಾರು ಫುಟ್ಪಾತ್ ವ್ಯಾಪಾರಸ್ಥರೆಲ್ಲ ಒಳಗಡೆ ಕೂತಿ ಕರೆಕ್ಟಾಗಿ ವ್ಯಾಪಾರ ಮಾಡಂಗೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮನ್ನೆಲ್ಲ ಮನವೊಲಿಸಿ ಆ ಮಳಿಗೆಗಳನ್ನ ಡೆಮೊಲೇಷನ್ ಮಾಡಿದರು. ಡೆಮೊಲೇಷನ್ ಮಾಡಿ 1 ವರ್ಷ ಹಾಗೆ ಬಿಟ್ಟು ಮತ್ತೆ 2 ವರ್ಷದ ನಂತರ ಕೆಲಸ ಶುರು ಮಾಡಿದ್ರು. ಈ ಕೊರೋನಾ ಆದ ನಂತರ ಹೊಡೆದಾಕಿ ಮತ್ತೆ ಕೆಲಸ ಶುರು ಮಾಡಿದರು. ಕೆಲಸ ಶುರು ಮಾಡಿ ಅದಕ್ಕೆ ಮತ್ತೆ ಯಾವುದೊಂದು ಕೋರ್ಟ್ ಅಂತ ಹೇಳಿ ಅದೊಂದು 1 ವರ್ಷ ಹಾಗೆ ನಿಲ್ಲಿಸಿದ್ರು. ಅದಾದ ನಂತರ ಅರ್ಧನ ಮಾಡಿ ಆ ಕೋರ್ಟಿಂದ ಬಿಟ್ಬಿಟ್ಟು ಇನ್ನು ಅರ್ಧನ ನಾವು ಸರ್ ಮಾಡಿಕೊಡ್ತೀವಿ ಅಂತ ಹೇಳಿ ಮೇಲ್ಗಡೆ ಟಾಪ್ ಹಾಕಿ ಕೆಳಗಡೆ ಜಗಲಿ ಕಟ್ಟಿ ಬಿಟ್ರು. ಅದು ಸೋಂಬೇರಿಗಳ ಕಟ್ಟೆ. ದಿನ ಚನ್ನರಾಯಪಟ್ಟಣ ಪುರಸಭೆ ಮುಂಭಾಗ ಕೆಲವು ಸಂಘಟನೆ ವ್ಯಕ್ತಿಗಳು ಕೆಲವರು ಪ್ರತಿಭಟನೆ ಮಾಡಿದ್ರೆ ಕಂಡು ಬಂದಿದೆ. ಅದು ಚರ್ಚಾವಾಗಿ ದಿನ ಒಂದು ನಮ್ಮಲ್ಲಿ ಗ್ಯಾಸು ಪ್ರೈವೇಟ್ ಲಿಮಿಟೆಡ್ ಅನ್ನೋರು AGP ಗ್ಯಾಸ್ ಸಿಟಿ ಗ್ಯಾಸ್ ಎಂಬುದು 2022ರಲ್ಲಿ ಈಗಿನ 2 ವರ್ಷದ ಹಿಂದೆ ನಾನು ಅಧಿಕಾರ ಸ್ವೀಕಾರ ಹಿಂಭಾಗದಲ್ಲಿ 2 ವರ್ಷದ ಹಿಂಭಾಗ ನಮ್ಮಲ್ಲಿ ಚನ್ನರಾಯಪಟ್ಟಣಕ್ಕೆ ಮನೆ ಕಲ್ಪಿಸ್ತಕ್ಕಂತಹದ್ದು ಒಂದು ಟೆಂಡರ್ ಮಾಡ್ಕೊಂಡು ಅದು ಬಂದಿದ್ದರಿಂದ 2 ವರ್ಷದ ಹಿಂದೆ 19/4/2022ರಂದು ಆಗಿನ ಅಧ್ಯಕ್ಷರು ಮತ್ತು ಆಗಿನ ಸದಸ್ಯರು ಮತ್ತು ನಾಮಿನಿ ಸದಸ್ಯರೆಲ್ಲ ಸೇರಿಕೊಂಡು ಏನು ಈ ಗ್ಯಾಸ್ ಮಾಡೋದ್ರಿಂದ, ಗ್ಯಾಸ್ ಲಿಂಕ್ ಮಾಡೋದ್ರಿಂದ, ಅವರು ಮನೆ ಲಿಂಕ್ ಮಾಡೋದ್ರಿಂದ ಇಡೀ ರಸ್ತೆಯನ್ನು ಅಗಿತಾರೆ. ರಸ್ತೆನ ಆಗಿದ್ಮೇಲೆ ಅವರು ಪರಿಪೂರ್ಣವಾಗಿ ರಸ್ತೆ ಮಾಡಿಕೊಡಲ್ಲ, ಬರೀ ಗುಡ್ಡಿ ಮುಚ್ಚಿ ಮಾತ್ರ ಹೋಗ್ತಾರೆ. ಇದರಿಂದ ರೋಡ್ಗಳು ಹಾಳಾಗ್ತವೆ, ಮತ್ತು ಚರಂಡಿಗಳ ಲಿಂಕು, ರಸ್ತೆ ಮತ್ತು ನಲ್ಲಿ ಪೈಪು, UGD ಪೈಪ್ ಎಲ್ಲ ಕಟ್ಟಾಗ್ತವೆ. ಅದರಿಂದ ಇದನ್ನು ಮಾಡೋದು ಬೇಡ ಅಂಥೇಳಿ ಸಾರ್ವಜನಿಕರ ವಿರೋಧ ಆಗುತ್ತೆ ಅಂಥೇಳಿ ಆವತ್ತಿನ ದಿನ ಇದನ್ನು ಬೇಡ ಅಂಥೇಳಿ ಸಬ್ಜೆಕ್ಟ್ ರೆಸಲ್ಯೂಷನ್ ಮಾಡಿ ಕಳಿಸಿದ್ರು. ಅವತ್ತಿಂದ ಇಲ್ಲಿವರೆಗೂ ಈ ಯಾರು ಈ ಚೆನ್ನೈನವರು ಅಥವಾ ಯಾರು ಈ ಏಜೆನ್ಸಿಯವರು ಇದುವರೆಗೂ ನಮ್ಗೆ ಮಾಹಿತಿ ಬಂದಿಲ್ಲ. ಯಾವ ಥರದ ನಮಗೂ ಇದುವರೆಗೂ ಸಹ ಅವರು ಟೆಂಡರ್ ಬಗ್ಗೆ ಏನು ಮಾಹಿತಿ ಸಹ ನೀಡಿಲ್ಲ. ಹೀಗಾಗಿ ಅವ್ರು ಬಂದರೆ ಈಗಿನ ಮತ್ತೆ ಒಂದು ಸಭೆಯಲ್ಲಿ ಇಟ್ಕೊಂಡು
ಇದು ಸಾರ್ವಜನಿಕ ಒಳಿತಾಗುತ್ತೆ ಅಂತ ಹೇಳಿದ್ರು. ನಾವು ಮೀಟಿಂಗಲ್ಲಿ ಇಟ್ಟು ಮತ್ತೆ ಚರ್ಚೆ ಮಾಡಲಿಕ್ಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಜೆ ಮಾವಿನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಕೆರಗೂರು ರಂಗಾಪುರ ಶ್ರೀ ಪರಮಪೂಜ್ಯ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆಗಳು ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕಡೆ ಕಾರ್ತಿಕ ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ನಡೆಯಿತು. ಗ್ರಾಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಶೀರ್ವಚನ ಪಡೆದರು. ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾತನಾಡಿ, ಗ್ರಾಮಸ್ಥರ ಹಾಗೂ ಭಕ್ತರ ಸಹಕಾರದಿಂದ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರಗೊಂಡಿದೆ. ದೇವಾಲಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ತಾವು ಕೂಡ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ವೀರಶೈವ ಮಹಾಸಭಾದ ಜಿಲ್ಲಾ ನಿರ್ದೇಶಕ ಎಂಎಸ್ ಸುರೇಶ್ ಮಾತನಾಡಿ, ಪೂಜ್ಯ ಶ್ರೀಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಡೆ ಕಾರ್ತಿಕ ಅಮಾವಾಸ್ಯೆಯ ಪ್ರಯುಕ್ತ ಗ್ರಾಮಕ್ಕೆ ಆಗಮಿಸಿ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಗ್ರಾಮದ ಒಳಿತಿಗಾಗಿ ಶ್ರೀಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿರುವರು. ಜೆ ಮಾವಿನಹಳ್ಳಿ ಗ್ರಾಮದ ಬಗ್ಗೆ ಶ್ರೀಗಳಿಗೆ ವಿಶೇಷ ಪ್ರೀತಿ, ವಿಶ್ವಾಸವಿದೆ ಎಂದರು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಅವರನ್ನ ಸನ್ಮಾನಿಸಲಾಯಿತು. ಪೂಜಾ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ವೀರಶೈವ ಮುಖಂಡ ಮುಳುಕೆರೆ ಗಿರೀಶ್, ಮುಖಂಡರುಗಳಾದ ಜೆಬಿ ನಾಗರಾಜ್, ಸಿದ್ದರಾಮಣ್ಣ, ರಮೇಶ್, ಮಾಲಿ, ಮಲ್ಲಿಕಣ್ಣ, ಪಂಚಾಕ್ಷರಿ, ಆನಂದ್, ವಿಶ್ವನಾಥ್, ಜಯಣ್ಣ ಸೇರಿ ಗ್ರಾಮಸ್ಥರು ಹಾಜರಿದ್ದರು. ಕಾರ್ತಿಕ ಮಾಸದ ಪೂಜಾ ಕಾರ್ಯಕ್ರಮ ಗ್ರಾಮಸ್ಥರೆಲ್ಲ ಹಮ್ಮಿಕೊಂಡಿರೋದು ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ರಂಗಾಪುರದ ಅಜ್ಜಯ್ಯವರು ಬರಬೇಕಾಗಿದೆ, ಬರ್ತಾರೆ. ಮತ್ತು ಈ ಊರಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ದೇವರ ಭಕ್ತರು ಎಲ್ಲ ಸೇರಿ ಈ ದಿನ ಕಾರ್ಯಕ್ರಮ ಮಾಡ್ತಿರೋದು ಎಲ್ಲರಿಗೂ ಈ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಂಥದ್ದು ಕಲೀಲಿ. ಅವ್ರ ಮಕ್ಕಳುಗಳು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಸದ್ಬುದ್ಧಿ ಕಲಿತು ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಆಶಯದಂತೆ ಇವತ್ತು ಜಯಮಾನಹಳ್ಳಿ ಗ್ರಾಮಸ್ಥರ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಸೇರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ. ಇವತ್ತು ರಂಗಾಪುರದ ಬುದ್ಧಿಯವರ ಪಾದಸ್ಪರ್ಶವೂ ಕೂಡ ಆಗುತ್ತೆ. ಮಾನ್ಯ ಈ ತಾಲೂಕಿನ ಶಾಸಕರು ಕೂಡ ಆಗಮಿಸ್ತಿದ್ದಾರೆ. ಈ ಜೊತೆಗೆ ಈ ಜಯಮಾನಹಳ್ಳಿ ಗ್ರಾಮದ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ಕೂಡ ಸೇರಿದ್ದಾರೆ. ಇದು ಬಹಳ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನವಿಲೆ ಪರಮೇಶ್ವರನವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಈ ಗ್ರಾಮಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಅವರು ಸಂಪೂರ್ಣ ಸಹಕಾರಬದ್ಧರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗೂ ಕೂಡ ಬಸವೇಶ್ವರನ ಆಶೀರ್ವಾದ, ಕೃಪಾಶೀರ್ವಾದ ಎಲ್ಲರಿಗೂ ದಕ್ಕಲಿ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಿಂದ ಕುಂದೂರಿನ ಅಧಿದೇವತೆಗಳಾದ ಶ್ರೀ ಸುಬ್ರಹ್ಮಣ್ಯೇಶ್ವರ ಮತ್ತು ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಡಿಸೆಂಬರ್ 4ರಿಂದ 9ರವರೆಗೆ ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಡು ಮಾಡಲಿಚ್ಛಿಸಿದರೆ ರಾಜ್ಯದಲ್ಲಿ ರಕ್ತಕ್ರಾಂತಿಯಾಗಲಿದೆ ಎಂದು ವಿಪಕ್ಷಗಳಿಗೆ ಎಚ್ಚರಿಕೆ ಕೊಟ್ಟ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ. ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆ. ಪಟ್ಟಣದಲ್ಲಿ ಸ್ಥಗಿತಗೊಂಡಿರುವ ಮನೆ ಮನೆಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಕಾಮಗಾರಿ ಪುನರಾರಂಭಿಸುವಂತೆ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು. ಮಾಜಿ ಪುರಸಭಾ ಸದಸ್ಯ ಬಿಜೆಪಿ ಕುಮಾರಣ್ಣ ನೇತೃತ್ವ. ತಾಲೂಕಿನ ಜೆ ಮಾವಿನಹಳ್ಳಿಯಲ್ಲಿ ಕಾರ್ತಿಕ ಅಮಾವಾಸ್ಯೆಯಂದು ಶ್ರೀ ಬಸವೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಪರಮಪೂಜ್ಯ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.